ಜೂನ್ 12ರಿಂದ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ಗಳನ್ನು ವಿತರಿಸಲಾಗುವುದು ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ತಿಳಿಸಿದರು. ಬಹುಮುಖ್ಯವಾಗಿ ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನು ತಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತೇನೆ. ಸಾರ್ವಜನಿಕರಿಗೆ ಮಾಧ್ಯಮಗಳ ಮೂಲಕ ಈ ಗ್ಯಾರಂಟಿ ವಿಚಾರಗಳು, ಹೊಸ ಗ್ಯಾರಂಟಿ ವಿಚಾರಗಳ ಬಗ್ಗೆ ಒಂದು ತಿಳುವಳಿಕೆ ಕೊಡಬೇಕು ಅನ್ನೋ ನಮ್ಮ ರಾಜ್ಯ ಸಮಿತಿಯ ನಿರ್ದೇಶನ ಮತ್ತು ಸರ್ಕಾರದ ತೀರ್ಮಾನದ ಹಿನ್ನೆಲೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷನಾದ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇವೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಮೊದಲನೇ ಸಂಪುಟ ಸಭೆಯಲ್ಲಿ ಮತ್ತು 5 ಒಂದು ಹೊಸ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ, ಈ ದೇಶದ ಪ್ರಜೆಗಳಾಗ್ತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಸಮಸ್ಯೆ ಆಗಬಾರ್ದು, ಮತ್ತೆ ಪೋಷಕರಿಗೆ ಹೊರೆ ಆಗಬಾರ್ದು ಆರ್ಥಿಕವಾಗಿ ಅನ್ನುವ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ, ಅಂದರೆ ಶಾಲಾ ಕಾಲೇಜುಗಳ ಗಂಡು ಮಕ್ಕಳಿಗೂ ಕೂಡ ಈಗಾಗಲೇ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಇತ್ತು, ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಮುಂದುವರಿದು ಗಂಡು ಮಕ್ಕಳಿಗೂ ಕೂಡ ಆ ಭಾಗ್ಯವನ್ನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಡಮಾಡಿದೆ. ಅದು ಆದ ತಕ್ಷಣ ಕೆಲವು ರೂಪುರೇಷೆಗಳನ್ನು ಕೂಡ ನಿಗದಿ ಮಾಡಿದೆ. ಅದನ್ನು ಈಗಾಗಲೇ ಮಾಧ್ಯಮಗಳಲ್ಲಿ ಬಂದಿದೆ. ಅದು ತಮಗೆ ಕೂಡ ಅದನ್ನು ಪತ್ರಿಕಾ ಪ್ರಕಟಣೆ ಮೂಲಕ ಕೊಟ್ಟಿದ್ದೇನೆ. ಈಗಾಗಲೇ ಇದ್ದಂಥ ಮಾನದಂಡಗಳ ಆಧಾರದಲ್ಲಿ, ಅಂದರೆ 60 ಕಿಲೋಮೀಟರ್ ಒಳಗಡೆಗೆ ಶಾಲಾ ಕಾಲೇಜಿಗೆ ಹೋಗಿ ಬರಲಿಕ್ಕೆ ಅನುಕೂಲವಾಗುವ ರೀತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27ನೇ ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿ ಬಸ್ ಪಾಸ್ಗಳನ್ನು ಸರ್ಕಾರದ ಸಿಡಿಸಿಎಸ್ ಇಲಾಖೆಯ ಸೇವಾ ಸಿಂಧು ಪೋರ್ಟಲ್ ಮೂಲಕ 29/5/2026ರಿಂದ ವಿತರಿಸಲಾಗುತ್ತಿದೆ ಎಂದರು. ಉಚಿತ ಬಸ್ ಪಾಸ್ ಅನ್ನು ಸರ್ಕಾರ, ಅಂದರೆ KSRTC ಸಂಸ್ಥೆ ಸರ್ಕಾರದ ತೀರ್ಮಾನದ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಅದನ್ನು ವಿತರಿಸತಕ್ಕಂಥ ಕೆಲಸವನ್ನು ಆರಂಭಿಸಿದೆ. ನಮ್ಮ ಚಿಕ್ಕಮಗಳೂರಿನ ವಿಭಾಗಕ್ಕೆ ಬರ್ತಕ್ಕಂಥ 6 ಡಿಪೋಗಳ ವ್ಯಾಪ್ತಿಯ ಎಲ್ಲ ಬಸ್ಗಳಲ್ಲೂ ಕೂಡ ಶಾಲಾ ಮಕ್ಕಳು, ಗಂಡು ಮಕ್ಕಳು ಉಚಿತವಾಗಿ ಓಡಾಡತಕ್ಕಂಥ ಸೌಭಾಗ್ಯ ಸಿಕ್ಕಿದೆ. ಈಗಾಗಲೇ ಏನು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅವರು ವಿದ್ಯಾರ್ಥಿಗಳು ಅಲ್ಲಿ ಹೋದರೆ ಏನೇನು ದಾಖಲೆಗಳನ್ನು ಕೊಡಬೇಕು, ಶಾಲೆಯಿಂದ ಏನು ಕೊಡಬೇಕು ಎಲ್ಲ ಇದೆ. ಅಲ್ಲಿ ಅವರು ಅರ್ಜಿಯನ್ನು ಹಾಕಿ ಪಾಸನ್ನು ಪಡಿಬಹುದು. ಅದು ಒಂದು ವ್ಯವಸ್ಥೆ. ಇದಲ್ಲದೆ ಕರ್ನಾಟಕ ರಾಜ್ಯದ 113 ಕೇಂದ್ರಗಳಲ್ಲಿ, ಅಂದರೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಸೇರಿದಂಗೆ ಅಲ್ಲಿ ಕೂಡ ಆ ವ್ಯವಸ್ಥೆ ಇರ್ತದೆ, ಪಾಸ್ ಕೊಡ್ತಕ್ಕಂಥದ್ದು. ಅಲ್ಲಿಯೂ ಕೂಡ ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಏನು ಸೀಲ್ಗಳು ಬೇಕೋ ಸಂಬಂಧಪಟ್ಟದ್ದು ಅದನ್ನು ತಗೊಂಡ್ಬಂದು ಕೊಡಬಹುದು. ಇದ್ರ ಜೊತೆಗೆ ಮುಂದುವರೆದಂಗೆ ಯಾವುದೇ ಶುಲ್ಕ ಇದಕ್ಕೆ ಕೊಡಬೇಕಾಗಿಲ್ಲ. ಅದರಿಂದಾಗಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತೇಳಿ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಹಾಗೆಯೇ ಶಾಲೆಯ ಮುಖ್ಯೋಪಾಧ್ಯಾಯರು, ಕಾಲೇಜುಗಳ ಮುಖ್ಯಸ್ಥರು ಈ ವಿಚಾರದಲ್ಲಿ ಸಹಕರಿಸಬೇಕು. ವಿದ್ಯಾರ್ಥಿಗಳಿಗೆ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ದಾಖಲೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅವರಲ್ಲೂ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಲ್ಲೇಸ್ವಾಮಿ, ಜೇಮ್ಸ್ ಡಿಸೋಜಾ, ಬಸವರಾಜು, ನಾಗೇಶ್ ಉಪಸ್ಥಿತರಿದ್ದರು.